ಕಡೆ ಫೋನು ಇಲ್ಲ, ಕೈಗೂ ಸಿಗ್ತಾ ಇಲ್ಲ ಶಿವರಾಮ್ ಹೆಬ್ಬಾರ್. ಈ ನಡುವೆ ಅವರ ಶಾಸಕರ ಕೊಠಡಿಗೆ ಹೋಗಿ ವಿಪ್ಪನ್ನು ಅಂಟಿಸಿ ಬಂದಿದ್ದಾರೆ. ಅಂದರೆ ಬಿಜೆಪಿ ನಾಳೆ ಟೆಕ್ನಿಕಲಿ ಯಾವುದೇ ಪ್ರಾಬ್ಲಮ್ ನಮ್ಮ ಸೈಡಿಂದ ಆಗಬಾರದು ಅಂತ ಹೇಳಿ ನೋಡಿ. ಪ್ರಿಫರೆನ್ಸ್ ಮೊದಲನೇ ಅಭ್ಯರ್ಥಿಯಾಗಿ ಅಂದರೆ ಕೊಠಡಿ ಸಂಖ್ಯೆ 116 ಏನಿದೆ, ಇದಕ್ಕೆ ಈಗಾಗಲೇ ಬಂದು ದೊಡ್ಡನಗೌಡ ಪಾಟೀಲ್ ಚೀಫ್ ವಿಪ್ ಈಗ ಏನು ವಿಪ್ಪನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಏನು ಕೊಠಡಿ ಸಂಖ್ಯೆ ಕೊಠಡಿಯ ಬಾಗಿಲಿಗೆ ಏನು ವಿಪ್ಪನ್ನು ಅಂಟಿಸಿರ್ತಕ್ಕಂಥದ್ದು ತಾವು ನೋಡ್ಬೋದು. ಇಲ್ಲಿ ಬಿಜೆಪಿ ಬೆಂಬಲಿತ NDA ಅಭ್ಯರ್ಥಿ ಏನಿದ್ದಾರೆ ಅವ್ರಿಗೆ ಈ ಅಭ್ಯರ್ಥಿ ಕೆಳಕಂಡಂತೆ ಮತ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಖುದ್ದು ಹಾಕಿರ್ತಕ್ಕಂಥದ್ದು. ಅದ್ರಲ್ಲಿ ತಾವು ನೋಡ್ಬೋದು ಪ್ರಿಫರೆನ್ಸ್ ಮೊದಲನೇ ಅಭ್ಯರ್ಥಿಯಾಗಿ ಅಂದರೆ ಕೊಠಡಿ ಸಂಖ್ಯೆ 116 ಏನಿದೆ, ಇದಕ್ಕೆ ಈಗಾಗಲೇ ಬಂದು ದೊಡ್ಡನಗೌಡ ಪಾಟೀಲ್ ಚೀಫ್ ವಿಪ್ ಈಗ ಏನು ವಿಪ್ಪನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಏನು ಕೊಠಡಿ ಸಂಖ್ಯೆ ಕೊಠಡಿಯ ಬಾಗಿಲಿಗೆ ಏನು ವಿಪ್ಪನ್ನು ಅಂಟಿಸಿರ್ತಕ್ಕಂಥದ್ದು ತಾವು ನೋಡ್ಬೋದು. ಇಲ್ಲಿ ಬಿಜೆಪಿ ಬೆಂಬಲಿತ NDA ಅಭ್ಯರ್ಥಿ ಏನಿದ್ದಾರೆ ಅವ್ರಿಗೆ ಈ ಅಭ್ಯರ್ಥಿ ಕೆಳಕಂಡ ಇವತ್ತು ಸ್ವಲ್ಪ ಸೋಷಿಯಲ್ ಮೀಡಿಯಾ ಜಾಸ್ತಿ ನೆನಪಾಗ್ತದೆ ಅಂತ. ಫೋನು ಇಲ್ಲ, ಮೆಸೇಜ್ ಇಲ್ಲ, ಫೇಮಸ್ ಸಾಂಗ್ ಆ ಥರ. ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಅದು ಆ ಥರ. ಶಾಸಕರ ಭವನದಲ್ಲೂ ಇಲ್ಲ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್. ಬಾಗ್ಲಿಗೆ ಅಂಟಿಸ್ ಬಂದಿದ್ದಾರೆ ಆ ವಿಪ್ಪನ್ನ. ಸುಮ್ಮನೆ ಫಾರ್ಮ್ಯಾಲಿಟಿ ಮಾಡಬೇಕು ಅಂತ ಒಂದಷ್ಟು ಇರುತ್ತೆ ಪ್ರೋಟೋಕಾಲ್. ಇದೇನು ಮಾಡ್ದಲ್ಲೇ ಆಕ್ಷನ್ ತಗೊಳಕ್ಕಾಗಲ್ಲ. ಅಂದರೆ ಇವರು ಕಂಪ್ಲೇಂಟ್ ಮಾಡೋಕೆ ಹೋದಾಗ ಟೆಕ್ನಿಕಲಿ ಕ್ಲಿಯರ್ ಆಗಿರ್ಬೇಕಲ್ಲ. ಶಾಸಕರ ಭವನದಲ್ಲೂ ಬಿಜೆಪಿ ಶಾಸಕ ಇಲ್ಲ. ಅಲ್ಲ, ವಿಪ್ ಜಾರಿ ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ಳಕ್ ಆಗಲ್ಲ. ಸುಮ್ಮನೆ ತೋರಿಸ್ಬೇಕು ಫಾರ್ಮ್ಯಾಲಿಟಿ ನಾವು ಮಾಡಿದೀವಿ ಅಂತ. ಈಗ ಏನು ಶಿವರಾಮ್ ಹೆಬ್ಬಾರ್ ಅವರ ಏನು ಶಾಸಕರ ಭವನದಲ್ಲಿರ್ತಕ್ಕಂಥ ಕೊಠಡಿ ಸಂಖ್ಯೆ 116 ಏನಿದೆ, ಇದಕ್ಕೆ ಈಗಾಗಲೇ ಬಂದು ದೊಡ್ಡನಗೌಡ ಪಾಟೀಲ್ ಚೀಫ್ ವಿಪ್ ಈಗ ಏನು ವಿಪ್ಪನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಏನು ಕೊಠಡಿ ಸಂಖ್ಯೆ ಕೊಠಡಿಯ ಬಾಗಿಲಿಗೆ ಏನು ವಿಪ್ಪನ್ನು ಅಂಟಿಸಿರ್ತಕ್ಕಂಥದ್ದು ತಾವು ನೋಡ್ಬೋದು. ಇಲ್ಲಿ ಬಿಜೆಪಿ ಬೆಂಬಲಿತ NDA ಅಭ್ಯರ್ಥಿ ಏನಿದ್ದಾರೆ ಅವ್ರಿಗೆ ಅದ್ರಲ್ಲಿ ತಾವು ನೋಡ್ಬೋದು ಪ್ರಿಫರೆನ್ಸ್ ಮೊದಲನೇ ಅಭ್ಯರ್ಥಿಯಾಗಿ ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಾರಾಯಣ ಸಾಹೇಬ್ ಬಾಂಡಿಗೆ ಅವರಿಗೆ, ಎರಡನೇ ಪ್ರಿಫರೆನ್ಸು ಕುಪೇಂದ್ರ ರೆಡ್ಡಿ ಅವರಿಗೆ ಕೊಟ್ಟಿರ್ತಾರೆ. ಆದರೆ ಈ ರೀತಿ ಜಾರಿ ಮಾಡಿದ್ದಾರೆ. ಈಗಾಗಲೇ ಈಗ ನಾವು ಮತ್ತೆ ಅವ್ರನ್ನ ದೊಡ್ಡನಗೌಡ ಪಾಟೀಲ್ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ನಾವು. ಇಲ್ಲಿ ನೋಡ್ತಾ ಇರ್ಬೋದು. ಈಗ ಹಾಗೆಯೇ ಏನಿದು ಶಾಸಕರ ಭವನ LH ಏನು ಅಂದರೆ ಫಸ್ಟ್ ಫ್ಲೋರ್ ಇನ್ನಿದೆ ಇಲ್ಲಿರ್ತಕ್ಕಂಥದ್ದು. ನಾವು ಈಗ ಅವರೇ ಇದ್ದಾರೆ, ನಮ್ಮ ಜೊತೆ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ನಾವು. ನೋಡೋಣ. ದೊಡ್ಡನಗೌಡ ಪಾಟೀಲ್ ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ತಾ ಹೋಗ್ತೀವಿ ನಾವು. ಈಗ ಇಲ್ಲೇನೆ ಸರ್, ಈಗ ವಿಪ್ಪನ್ನು ಜಾರಿ ಮಾಡಿದ್ದೀರಿ, ಈಗ ಯಾಕೆ ಸಂಪರ್ಕ ಸಿಗ್ತಾ ಇಲ್ಲ, ಏನಾಯಿತು ಅಂತ ಗೊತ್ತಿಲ್ಲ. ಅವ್ರು ಯಾಕೆ ಸಂಪರ್ಕ ಸಿಗ್ತಾ ಇಲ್ಲ ಗೊತ್ತಿಲ್ಲ. ನೋಡಿ, ನಾನು ಈಗಾಗಲೇ ಭಾಳಷ್ಟು ಸಲ ಹೇಳಿದ್ದೀನಿ, ಒಂದು ಪಾರ್ಟಿಯಿಂದ ಗೆದ್ದ ಮೇಲೆ ಆ ಪಾರ್ಟಿಗೆ ಲಾಯಲ್ ಆಗಿರಬೇಕು. ಇಲ್ಲ ಅನ್ನೋದಾದ್ರೆ ನಾವು ಪಾರ್ಟಿ ಬೇಜಾರಾಗಿದೆ ಅಂತ ಹೇಳಿದ್ರೆ ಅವ್ರು ತೀರ್ಮಾನ ಮಾಡ್ಬೋದು. ಒಂದು ವೇಳೆ ಅವರು ಮಾಡಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗೇನಾದರೂ ಮಾಡಿದರೆ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಪ್ರಶ್ನೆ ಈಗ ಒಳಗಡೆ ಇದ್ರೆ ಸರಿ ಶಿವರಾಮ್ ಹೆಬ್ಬಾರ್ ಈಗ ಇಲ್ಲ ಒಳಗಡೆ ಇಲ್ಲ. ಮಾತಾಡ್ಸೋದಕ್ಕೆ ಸಂಪರ್ಕ ಪ್ರಯತ್ನ ಮಾಡಿ ಯಾಕೆ 3-4 ಸಲ ಮಾಡಿದ್ದೀನಿ, ಸಿಗ್ತಾ ಇಲ್ಲ. ಈಗ ಸ್ವಿಚ್ ಆಫ್ ಬರ್ತಾ ಇದೆ. ನೋಡಿ, ಮತದಾನಕ್ಕೆ ಬರಲೇಬೇಕಾಗತ್ತೆ. ಈಗ ಯಾಕೆ ಈ ರೀತಿಯಾಗಿ ಅಂದರೆ ಈ ರೀತಿಯಾಗಿ ಅಂದರೆ ಇಷ್ಟು ಮಟ್ಟಿಗೆ ಪಕ್ಷದ ಅಂತರವನ್ನು ಕಾಯ್ಕೊಳ್ಳುವ ಮಟ್ಟಿಗೆ ಯಾಕೆ ಮುಂದಾದರು ಅಂತ ಗೊತ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಈಗಾಗಲೇ ಅದು ಅಲ್ಲಿ ಬೇಸರಾಗಿದೆ ಅಂತೇಳಿ ಇಲ್ಲಿ ಬಂದಿದ್ದು. ಇಲ್ಲಿ ಬಂದು ನಮ್ಮ ಪಕ್ಷದ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೆ ಲಾಯಲ್ ಆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಮ್ಗೆ ಈಗ ಈಗಾಗಲೇ ಪಕ್ಷ ವಿಪ್ಪನ್ನು ಜಾರಿ ಮಾಡಿದೆ. ಪಕ್ಷ ಸೂಚಿಸಿರ್ತಕ್ಕಂಥ ಅಭ್ಯರ್ಥಿಗೆ ನಾನು ಇವತ್ತು ವೋಟ್ ಮಾಡಿದ್ದೆ. Party has been issued the whip. Party has been choose the candidate. I voted for party. Thank you. ಮತ ಹಾಕಿದ್ದೀರಾ? ಕನಕಪುರ ಅವರೇ, ತಾವು ಕೂಡ ಆತ್ಮಸಾಕ್ಷಿಯ ಮತ ಹಾಕಿದ್ದೀರಾ? ಪಕ್ಷ ವಿಪ್ ಉಲ್ಲಂಘನೆ